ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿವಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ದೇವರು ಒಂದು ಬಾಗಿಲು ಮುಚ್ಚಿದರೆ 10 ಬಾಗಿಲು ತೆಗೆದಿರ್ತಾರೆ. ಆದರೆ ಸಾಮಾನ್ಯರು ಇದನ್ನು ಗಮನಿಸೋದೇ ಇಲ್ಲ. ಯಾರೋ ಲಕ್ಷಕ್ಕೊಬ್ಬ ಕೋಟಿಗೊಬ್ಬ ಅದನ್ನ ಸದುಪಯೋಗ ಸದ್ಬಳಕೆ ಮಾಡ್ಕೊಳ್ತಾನೆ, ಹುಡುಕ್ತಾನೆ. ಅವನು ತುಂಬಾ ಜನ ನನಗಿದಿಲ್ಲ ಗುರುಗಳೇ ಅಂತಲೇ ಕೊರಗ್ತಾ ಕುಳಿತುಕೋತಾರೆ. ನನಗಿದಿಲ್ಲ, ನನಗೆ ಗಂಡ ಸರಿ ಇಲ್ಲ, ನನಗೆ ಹೆಂಡತಿ ಸರಿ ಇಲ್ಲ, ನನಗೆ ಮಗ ಸರಿ ಇಲ್ಲ, ನನಗೆ ವಿದ್ಯೆ ಇಲ್ಲ, ನನಗೆ ದುಡ್ಡಿಲ್ಲ, ನನಗೆ ಕಣ್ ಕಾಣಿಸೋಲ್ಲ, ನನಗೆ ಕೈಗೆ ಕೆಲಸ ಇಲ್ಲ. ಇರುವ ಬಲವನ್ನು ಬಿಟ್ಟು ಇಲ್ಲದಿರುವುದನ್ನೇ ಕೊರಗುವುದೇ ಮನುಷ್ಯನ ಒಂದು ದೊಡ್ಡ ದೌರ್ಬಲ್ಯ ಆಗ್ಬಿಟ್ಟಿದೆ. ಏನೋ ಒಂದು ಕೊಟ್ಟಿದ್ದಾನೆ, ತುಂಬಾ ದೊಡ್ಡ ಶಕ್ತಿಗಳನ್ನ ಕೊಟ್ಟಿರ್ತಾನೆ, ನಾವು ಗಮನಿಸುವುದಿಲ್ಲ ಅಷ್ಟೇ. ತುಂಬಾ ಒಬ್ಬನಿಗೆ ಕಟಾವು ಮಾಡೋ ವಿದ್ಯೆ ಕೊಟ್ಟಿರ್ತಾನೆ, ಒಬ್ಬನಿಗೆ ಕ್ಷೌರಿಕ ವೃತ್ತಿ ಕೊಟ್ಟಿರ್ತಾನೆ, ಒಬ್ಬನಿಗೆ ಟೈಲರಿಂಗ್ ಮಾಡತಕ್ಕಂಥ ಒಂದು ಅದ್ಭುತವಾದ ಕಲೆ ಕೊಟ್ಟಿರ್ತಾನೆ, ಮಾತನಾಡುವ ಕಲೆ ಕೊಟ್ಟಿರ್ತಾನೆ, ಫೋಟೋಗ್ರಾಫಿಯ ಕಲೆ ಕೊಟ್ಟಿರ್ತಾನೆ. ಹುಡುಕಬೇಕು, ಸದುಪಯೋಗ ಮಾಡ್ಕೋಬೇಕು. ಆದ್ರೆ ನಾವೇನ್ ಮಾಡ್ತೇವೆ ಗೊತ್ತಾ? ಯಾವುದಿಲ್ಲವೋ, ನನಗೆ ವಿದ್ಯೆನೇ ಕೊಟ್ಟಿಲ್ಲ ಗುರುಗಳೇ. ನಮ್ ಗುರುಗಳು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಏನಾದ್ರೂ ಒಂದನ್ನ ಹಿಡ್ಕೋಬೇಕು, ಅದರಲ್ಲಿ ಪರಿಣತಿ ಹೊಂದಬೇಕು. ಮಾಸ್ಟರ್ 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 ಮಾಸ್ಟರ್. ಅದೊಂದು ಸಂಮೋಹನ ಕಣ. ಜಗತ್ತನ್ನೇ ಸಂಮೋಹನ ಮಾಡಬಹುದು ನಮ್ಮ ಕೆಲಸದಿಂದ, ನಮ್ಮ ವಿದ್ಯೆಯಿಂದ, ನಮಗೆ ತಿಳಿದಿರುವ ಶಕ್ತಿಯಿಂದ ಅನ್ನತಕ್ಕಂಥದ್ದು. ಒಂದನ್ನೇ ತಪಸ್ಸಿನ ರೀತಿ. ಆದ್ರೆ ಇವತ್ತಿನ ಜನರೇಷನ್ಗೆ ಏನಾಗ್ಬಿಟ್ಟಿದೆ? ಏನೋ ಹುಡುಕಾಟ. ಇಲ್ಲದಿರೋದು, ನೀನ್ ಬ್ಯಾಟೆ ಕೊಡಿಸಿಲ್ಲ ನನಗೆ, ನೀನ್ ನನ್ಗೆ ಕೋಚಿಂಗಿಗೆ ಸೇರ್ಸಿಲ್ಲ, ನೀನ್ ನನ್ಗೆ ಒಳ್ಳೆ ಸ್ಕೂಲ್ ಸೇರ್ಸಿಲ್ಲ, ಒಳ್ಳೆ ಕಾಲೇಜ್ ಸೇರ್ಸಿಲ್ಲ, ಒಳ್ಳೆ ಡಿಪ್ಲೊಮಾ ಸೇರ್ಸಿಲ್ಲ, ಈ ರೀತಿ ಹುಡುಕ್ತಲೇ ಇರ್ತಾನೆ. ಯಾರನ್ನು ಕೇಳಿದರು ನೀವು ನೋಡಿ, ಏನೋ ಬಿಡಿ ಸರ್, ಅವನ್ಗೆ ಅವ್ರ ಮಾವ ಇದ್ರು. ನನ್ನನ್ನು ಕೂಡ ತುಂಬಾ ಜನ, ನೀವು ಬಿಡಿ, ನನ್ನ ಸ್ನೇಹಿತರುಗಳೇ, ಆತ್ಮೀಯರುಗಳೇ, ಆತ್ಮ ಬಂಧುಗಳು ಕೂಡ, ತುಂಬಾ ಹಿತೈಷಿಗಳು ಕೂಡ, ತುಂಬಾ ಪುಣ್ಯವಂತ ಸ್ವಾಮಿ ನೀನು, ಈ ವಿದ್ಯೆ ನೋಡು ಅಂತ. ಅವ್ರಿಗೆ ಗೊತ್ತಿಲ್ಲ ಇದರ ಹಿಂದ್ಗಡೆ ಇವತ್ತಿಗೂ ನಾನು ಕಲಿತಲೇ ಇದ್ದೇನೆ. ನಾನೊಬ್ಬ ಗುರುಗಳನ್ನ ನೋಡಿದ್ದೆ, ನೀವು ನಂಬಲ್ಲ. ಆ ಗುರುಗಳ ತಾಕತ್ತೇನಂದ್ರೆ, ಕಾಲಿನ ಹೆಬ್ಬೆಟ್ಟು ನೋಡಿ ಕುಂಡಲಿ ಹಾಕೋರು. ಇನ್ನೂ ಒಬ್ಬ ಗುರುಗಳನ್ನ ನೋಡಿದ್ದೆ, ನೀವು ಜಾತಕ ಹೇಳೋದ್ ಬೇಡ, ಡೇಟ್ ಆಫ್ ಬರ್ತ್ ಬೇಡ, ಟೈಮಿಂಗ್ಸ್ ಬೇಡ, ಏನೂ ಬೇಡ. ಜೀವನದಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ ಒಂದ್ 4-5 ಹೇಳಿ. ಎಂತ ಒಬ್ಬ ಪಾಮರ, ದೇವರನ್ನೇ ನಂಬದವನು ಕೂಡ ದಿಗ್ಭ್ರಾಂತಿ ಆಗ್ತಿತ್ತು. ಎಕ್ಸಾಕ್ಟ್ ಡೇ ಟು ಟೈಮ್ ಕೊಡೋರು. ಅದು ಅದನ್ನ ಗೊತ್ತಿರ್ಬೇಕು. ನೀನ್ ನನ್ಗೆ ಹೇಳ್ಬೇಡ, ನೀನ್ ಹುಟ್ಟಿದ ಡೇಟು, ತಿಂಗಳು, ವರ್ಷ ಏನು ಹೇಳ್ಬೇಡ, ಟೈಮ್ ಸಮೇತ ಹೇಳ್ಬೇಡ. ನಿನ್ ಜೀವನದಲ್ಲಿ ಏನೇನ್ ನಡೆದಿದೆ ಹೇಳು,
ನಿನಗ್ ನೆನಪು ಬಂದಿದ್ದು ಹೇಳು, ಶಾಲಾ ದಿನಗಳಲ್ಲಿ ಏನ್ ನಡೆದಿತ್ತು, ಆಘಾತಗಳು, ಅನುಭವಗಳು, ನೀರಲ್ಲಿ ಮುಳುಗಿದ್ದು. ನನಗೊಂದು 14ನೇ ವಯಸ್ಸಿನಲ್ಲಿ ಈ ತರ ನೀರಿನಲ್ಲಿ ಮುಳುಗಿದ್ದೆ, ತಗೊಳ್ಳಿ. ನನಗೆ ಒಂದ್ 3ನೇ ವಯಸ್ಸಿನಲ್ಲಿ ಈ ತರದ್ದಾಗಿತ್ತು. ಹುಟ್ಟಿದ ತಕ್ಷಣ ಈ ತರ ಆಗಿತ್ತು. ನಮ್ಮ ಮನೇಲಿ ಒಂದು ಹಸು ಕರು ಹಾಕಿತ್ತು. ಏನ್ ಅದ್ಭುತವಾಗಿ ಬರ್ಕೊಳ್ಳೋರು ಅಂದ್ರೆ, ಬರ್ಕೊಂಡು ಏನೋ ಒಂದು ಮಂತ್ರಗಳ ಜಪ, ಒಂದು ಕುಂಡ್ಲಿ ಹಾಕ್ತಾ ಹಾಗೆ 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 ನಿಮ್ ತಂದೆ ಏನ್ ಮಾಡ್ತಿದ್ರು, ನಿಮ್ ತಾಯಿ ಏನ್ ಮಾಡ್ತಿದ್ರು, ನಿಮ್ ಅಜ್ಜ ಏನ್ ಮಾಡ್ತಿದ್ರು, ನಿಮ್ ಮನೆ ಹತ್ರ ಏನಿತ್ತು, ಜಾತಕದಲ್ಲಿ ಎಲ್ಲ ಅಡಗಿರುತ್ತೆ ಅಂತ ಅವ್ರ ಹತ್ರನೇ ನಾನು ತುಂಬಾ ತಿಳ್ಕೊಂಡಿದ್ದೆ. ಈ ತರ ಒಂದು ದಂತಕಥೆಗಳು, ದೇವಮಾನವರುಗಳನ್ನ ಭೇಟಿ ಮಾಡಿದ್ದೇನೆ ತಿಳ್ಕೊಳ್ಳಿಕ್ಕೆ, ಈ ವಿದ್ಯೆಗೋಸ್ಕರ. ಅವರು ಹಾಗೆ ಕುಂಡ್ಲಿ ಹಾಕೋರ್ ಮಗು, ನೀವು ನಂಬೋಲ್ಲ. ನನ್ನ ಡೇಟ್ ಆಫ್ ಬರ್ತ್ ಅನ್ನ ತೆಗೆದುಕೊಟ್ಟಿದ್ರು, ವಿಚ್ ವಾಸ್ ಟೋಟಲಿ ಕನ್ಫ್ಯೂಷನ್. ನಮ್ ತಂದೆ ಒಂದ್ ಡೇಟ್ ಹೇಳೋರು, ತಾಯಿ ಒಂದ್ ಡೇಟ್ ಹೇಳೋರು. ಇಲ್ಲ ಕಣೋ ನೀನ್ ಸಂಕ್ರಾಂತಿಗೆ ಹುಟ್ಟಿದ್ದು, ಇಲ್ಲ ಕಣೋ ನೀನು ಯುಗಾದಿಗೆ ಹುಟ್ಟಿದ್ದು. ಎಷ್ಟು ಅದ್ಭುತವಾಗಿ ನಾನು ಹುಟ್ಟಿದ ಮನೆ ಹತ್ರ ಒಂದ್ ದೇವಸ್ಥಾನ ಎಷ್ಟು ಚೆನ್ನಾಗಿ ಹಾಕೊಂಡಿದ್ರು. ಅಮ್ಮನವ್ರ ದೇವಸ್ಥಾನ ಇರ್ಬೇಕಲ್ವಾ? ಹಿಂದಿನೂ ಅಮ್ಮನವ್ರ ದೇವಸ್ಥಾನ ಇರ್ಬೇಕಲ್ವಾ? ಮಧ್ಯದಲ್ಲಿ ಒಂದು ತಿಪ್ಪೆ ಇತ್ತಲ್ವಾ? ಈಗಿರೋ ಮನೆ ಹತ್ರನೂ ಒಂದು ದೇವಸ್ಥಾನ ಇರ್ಬೇಕಲ್ವಾ? ಅಮೇಸಿಂಗ್ ಹಿ ವಾಸ್. ಅಂತ ಒಂದು ಏನೂ ಇಲ್ಲದೆ ಕುಂಡಲಿ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಟೈಮಿಂಗ್ ಹಾಕಿ, ನನಗೊಂದು ಲಗ್ನ ನಕ್ಷತ್ರ ಹಾಕೊಟ್ರು. ನಾನು ಐ ವಾಸ್ ಫಾಲೋವಿಂಗ್. ಬೇರೆ ಗುರುಗಳು ಅದನ್ನೇ ಹೇಳಿದ್ರು, ಇದೇ ಕಣೋ ನೀನ್ ಯಾಕೆ ಕನ್ಫ್ಯೂಷನ್ ಆಗ್ತೀಯ, ಇದು ನಿನಗೆ ಗುರು ಕೇತು ಸಂಧಿ ಇರತಕ್ಕಂತ ಜಾತಕ ಅನ್ನೋ ಒಂದು ಹೇಳ್ತಾರೆ ಎಲ್ರು. ಆದ್ರೆ ತಪಸ್ಸಿನ ರೀತಿ ನಾನು ಒಂದನ್ನೇ ಹಿಡ್ಕೋಬಿಟ್ಟೆ. ಒಂದನ್ನೇ ಫಲಜ್ಯೋತಿಷ್ಯದಲ್ಲಿ, ಎಸ್ ಇದಕ್ಕೆ ಬಂದಿದ್ರೆ ಇದೇ ಆಗಿದೆ, ಇಷ್ಟೇ ಆಗಿದೆ, ಇನ್ನು ಅದಕ್ ಮೇಲೆ ಇಲ್ಲ. ಇದಕ್ಕೆ ಬಂದಿದ್ರೆ, ನೀವು ಎಷ್ಟೋ ಜನ ಬಂದಿರ್ತಾರೆ ನಿಮ್ ಸುತ್ತಮುತ್ತ, ಆತ್ಮೀಯ ಬಂಧುಗಳು, ಸ್ನೇಹಿತರು, ಗೆಳೆಯರು, ಅಮ್ಮಂದಿರು, ಮಕ್ಕಳು, ಕೇಳಿ ನೋಡಿ. ಬೇಕಾದ್ರೆ ಏನೋ ಬರ್ಸುತ್ತೆ ತಾಯಿ ವಾಗ್ದೇವಿ. ನೋಡಿ 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 ಆ ತಪಸ್ಸಿನ ರೀತಿ, ಆ ಡಿಗ್ರಿ, ಆ ಕೋಣ, ಎಸ್. ಆದ್ರೆ ಹಿಂದ್ಗಡೆ 30-32 ವರ್ಷಗಳ ತಪಸ್ಸಿದೆ, ಧ್ಯಾನವಿದೆ, ಏಕಾಗ್ರತೆ ಇದೆ. ಎಲ್ಲೂ ಹೋದ್ರು, ಏನ್ ಮಾಡಿದ್ರು, ಏನ್ ತಿಂದ್ರು ಆ ರಂಗದ ಕಡೆ ಅಲ್ಲೇ ನೋಡ್ತಿರ್ತಾನೆ. ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ ತಪಸ್ಸು. ಖಂಡಿತ ಸಾಧಿಸ್ಬಲ್ರಿ. ನನ್ನ ಹತ್ರ ಬೇರೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ, ನನಗೆ ಇಲ್ಲ ನನ್ನ ಹತ್ರ. ಆದ್ರೆ ತಮಾಷೆ ಗೊತ್ತಿಲ್ಲ, ನನ್ನ ಗುರುಗಳು ಹೇಳ್ಕೊಟ್ರು, ನಿನಗೆ ಇದೊಂದು ಗೊತ್ತಿದೆ, ಇದೊಂದನ್ನೇ ಮಾಡು ಅಂತ. ಇದು ಒಂದರಲ್ಲಿಯೇ ನೀವು ಮಾಡಬಹುದು. ಅದಕ್ಕೊಂದು ನೋಡಿ, ಒಮ್ಮೆ ಒಬ್ಬ ರಾಜ ಮಂತ್ರಿ ಜೊತೆ ಬೇಟೆಗೆ ಹೋಗ್ತಾನೆ, ಪರಿವಾರದ ಜೊತೆ. ಹೀಗೆ ಕಾಡಿಗೆ ಹೋದಾಗ ತಪ್ಪಿಸ್ಕೊಂಡು ಎಲ್ಲೋ ದೂರ ಹೋಗ್ಬಿಡ್ತಾರೆ ರಾಜ ಹಾಗೂ ಮಂತ್ರಿ, ಸೇನಾಪತಿ. ಹಿಂದೆ ಯಾರೂ ಇಲ್ಲ, ಇವ್ರು ಬೇಟೆಗೆ ಬಂದವ್ರು. ನೋಡಿದ್ರೆ ಬೆಂಗಾಡು, ಏನೂ ಇಲ್ಲ, ಹಸ್ಕೋಬಿಟ್ಟಿದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆ. ಮೊದ್ಲೇ ರಾಜ ಕೇಳ್ಬೇಕಾ, ಟೈಮ್ಗೆ ಏನಾದ್ರು ತಿಂದು ಆರಾಮ್ಸೆ. ಅವನೊಂದು 2 ಅವರ್ ಅಷ್ಟೇ ರಾಜ ಬಂತು. ಅದೇ ಮಂತ್ರಿ ಆದ್ರೆ 24 ಗಂಟೆಯೂ ಮಂತ್ರತ್ವ, ಸೇನಾಪತಿ 24 ಗಂಟೆಯೂ ಯುದ್ಧ. ಅವರು ಅದ್ರಲ್ಲಿ ಗೊತ್ತಿದೆ. ಆದ್ರೆ ರಾಜನ ತಾಕತ್ತು ಬೇರೆ. ಅವನ್ ಪರಿವಾರ ಇರಬೇಕು, ಬೇಕು ಬೇಡ, ಕೇಳಿದ ತಕ್ಷಣ ಕೈಗೊಂದು, ಕಾಲ್ಗೊಂದು, ತಲೆಗೊಂದು, ಭುಜಕ್ಕೊಂದು, ಈ ತರ ಆಳುಗಳಿರ್ತಾರೆ. ಇಲ್ಲಿ ನೋಡಿದ್ರೆ ಊಟ, ತಿಂಡಿ, ನೀರು ಏನೂ ಇಲ್ಲ, ಸುಸ್ತಾಗ್ಬಿಡ್ತಾರೆ. ಸೇನಾಪತಿ ಗಟ್ಟಿಯಾಗಿದ್ದಾನೆ, ಮಂತ್ರಿಯು ಒಂದು ಅರ್ಧ ಗಟ್ಟಿ. ಆದ್ರೆ ರಾಜ ಪೂರ್ತಿ ನೋಡ್ರೋ, ಈ ಕಡೆ ನೋಡ್ರೋ ಅಂತ ಸೇನಾಪತಿ ಹುಡುಕೊಂಡು ನೀರಿಗೆ. ಅಂದ್ರೆ ದಾಹ, ವಿಪರೀತ ದಾಹ, ಸುಸ್ತಾಗಿ ಹೈರಾಣ ಆಗ್ಬಿಟ್ಟಿರ್ತಾನೆ. ಸೇನಾಪತಿ ಒಂದ್ ಕಡೆ ಹೋಗ್ತಾನೆ, ಒಂದು 2-3 ಕಿಲೋಮೀಟರ್, 5-6 ಕಿಲೋಮೀಟರ್ ಹುಡುಕೊಂಡು ಕುದುರೆ ಮೇಲೆ ಬರ್ತಾನೆ. ಕುದುರೆನೂ ನಿಂತ್ಕೊಬಿಡುತ್ತೆ, ಅದಕ್ಕೆ ನಡಿಲಿಕ್ಕೆ ಅದಕ್ಕೂ ಆಗ್ತಿಲ್ಲ. ಮಹಾರಾಜ ಎಲ್ಲೂ ನೀರು ಸಿಗ್ತಿಲ್ಲ ಅಂತ. ಇತ್ತ ಕಡೆ ಮಂತ್ರಿ ಇನ್ನೊಂದು ದಿಕ್ಕಿಗೆ ಹೋಗಿದ್ದಾನೆ, ಅವನು ಒಂದು 5-6 ಕಿಲೋಮೀಟರ್ ಸುತ್ತಾಡ್ಕೊಂಡು ಬರ್ತಾನೆ. ಮಹಾರಾಜ ಸಿಗ್ತಿಲ್ಲ, ದಿಕ್ಕು ತೋರಿಸ್ತಿಲ್ಲ ಇವ್ರಿಗೆ ಇನ್ನೇನಾಗುತ್ತೆ ಅಂತ. ರಾಜ ಅಂತೂ ಪೂರ್ತಿ ಸುಸ್ತಾಗ್ಬಿಟ್ಟಿದ್ದಾನೆ. ಆ ಸಮಯಕ್ಕೆ ಒಬ್ಬ ಕಣ್ಣು ಕಾಣಿಸದ ಒಬ್ಬ ಕುರುಡ ಅಂಧ ವ್ಯಕ್ತಿ ಆ ಕಡೆ ಒಂದು ಬುತ್ತಿ ಚೀಲ ಇಟ್ಕೊಂಡು, ಕೋಲ್ ಇಟ್ಕೊಂಡು ಹಾಗೇ ನಡ್ಕೊಂಡು ಮೆತ್ತಗ್ ಬರ್ತಿರ್ತಾನೆ. ರಾಜನಿಗೆ ಆಶ್ಚರ್ಯ, ಏನಪ್ಪಾ ಇದು ಬೆಂಗಾಡು, ಇಲ್ಲಿ ಏನೂ ಇಲ್ಲ, ಈ ಪಾಟಿ ಬಿಸಿಲು, 1-2 ಮರ ಇದೆ ಅಷ್ಟೇ,
ನೋಡಿದ್ರೆ ಈ ತರ ಬರ್ತಿದ್ದಾನೆ, ಇರ್ಲಿ ನೋಡೋಣ ಅಂದ್ರೆ ಅವನು ಹಾಗೆ ನೋಡ್ಕೊಂಡು ಬಂದು ಆ ಸದ್ದುಗಳಿಗೆ, ಯಾರು ನೀವು, ಎಲ್ಲಿನವರು, ಎಲ್ಲಿಂದ ಬಂದಿದ್ದೀರಿ, ಇಂಥ ಬೆಂಗಾಳಿಗೆ ಯಾಕೆ ಬರೋಕ್ ಹೋದ್ರಿ ಅಂತ. ಸ್ವಾಮಿ ಗೊತ್ತಾಗ್ಲಿಲ್ಲ. ಮಂತ್ರಿ ಹೇಳೋದು, ತಾವ್ಯಾರು? ಮಂತ್ರಿ ಹೇಳ್ತಾನೆ, ತಾವ್ಯಾರು, ತಮಗೆ ಗೊತ್ತಾಯ್ತು ಅಂತ. ಇಲ್ಲ, ಯಾರು ಮೂವರಿದ್ದಾಗ ಕಾಣಿಸುತ್ತೆ ಅಂತ. ಇಷ್ಟಕ್ಕೂ ಆತನ ಕಣ್ಣಿಗೆ ಕಾಣಿಸ್ತಿಲ್ಲ. ಮಂತ್ರಿ ಆಶ್ಚರ್ಯಚಕಿತ, ರಾಜ ಕೂಡ, ಸೇನಾಪತಿ ಕೂಡ. ಯಾರು ನೀವು ಅಂತ. ಈ ತರ ಪಕ್ಕದ ಊರಿನ ರಾಜ ಈ ತರ ಬೇಟೆಗೆ ಬಂದಿದ್ದಾರೆ ನಮ್ ದೊರೆಗಳು, ಹಿಂಗ ಆಯ್ತು ಅಂತ ಹೇಳ್ಬಿಟ್ಟು. ಅಷ್ಟೇನಾ, ಇರಿ ಅಂತ ಹೇಳ್ಬಿಟ್ಟು ಆತ ಹಾಗೆಯೇ ಕುಳಿತುಕೊಂಡು ದೀರ್ಘವಾಗಿ ಉಸಿರಾಟ 1-2 ನಿಮಿಷ ಮಾಡ್ತಾನೆ. ಒಂದೊಂದು ದಿಕ್ಕಿಗೂ ಹೀಗ್ ಮಾಡ್ತಾನೆ. ರಾಜ ನೋಡ್ತಿದ್ದಾನೆ, ಮಂತ್ರಿ ನೋಡ್ತಿದ್ದಾನೆ, ಸೇನಾಪತಿ ಕೂಡ ಏನ್ ಮಾಡ್ತಿದ್ದಾನಂತೆ. ಕುಡಿಲಿಕ್ಕೆ ನೀರ್ ಬೇಕು ಇವ್ರಿಗೆ, ನೀರ್ ಸಿಕ್ತಿಲ್ಲ ಸ್ವಾಮಿ, ದಾಹ ಆಗ್ಬಿಟ್ಟಿದೆ ಅಂತ. ಹಾಗೆಯೇ 1-2-3 ನಿಮಿಷ, 5 ನಿಮಿಷ, 10 ನಿಮಿಷ ಆದ್ಮೇಲೆ ಆತನಿಗೆ ಗೋಚರಿಸುತ್ತೆ. ಈ ದಿಕ್ಕಲ್ಲಿ ಹೋದ್ರೆ ಒಂದು 6-6.5 ಪರ್ಲಾಂಗು ಕಿಲೋಮೀಟರ್ ದೂರದಲ್ಲಿ ಒಂದು ಕೊಳ ಇದೆ ಸ್ವಾಮಿ, ಅಲ್ಲಿ ನೀರ್ ಸಿಗುತ್ತೆ, ಚೆನ್ನಾಗಿದೆ ನೀರು ಅಂತ ಹೇಳ್ತಾರೆ. ರಾಜನಿಗೆ ಆಶ್ಚರ್ಯ, ಮಂತ್ರಿಗೆ ಆಶ್ಚರ್ಯ, ಸೇನಾಪತಿ ಅಂತೆ ನಾನು ಈಗ ತಾನೇ ಹೋಗ್ ಬಂದೆ ಅಂತ. ನೀವು ಹೋಗಿ ಸ್ವಾಮಿ, ಅಲ್ಲಿದೆ ಅಂತ. ರಾಜ ಹೇಳ್ತಾನೆ, ಒಂದು ಚಾನ್ಸು, ಕಣ್ಣು ಕಾಣಿಸ್ದವನು ಹೇಳ್ತಿದ್ದಾನೆ, ನೋಡೇ ಬಿಡೋಣ, ಏನೋ ದೇವ್ರು ಕಳಿಸಿರೋ ಒಂದು ಸಮಯ, ಹೋಗಪ್ಪ ಒಂದು ಪ್ರಯತ್ನ ಮಾಡು ಅಂತ. ಸೇನಾಪತಿ ಹೇಳ್ತಾನೆ, ಸ್ವಾಮಿ ಕಣ್ಣಿಟ್ಕೊಂಡು ಅವ್ರು ನಮಗೆ ಸಿಗ್ಲಿಲ್ಲ, ನೀವು ನೋಡಿ, ನಾನು ಅಷ್ಟು ದೂರ ಹೋಗ್ ಬಂದಲ್ಲ ಅಂತ. ಸರಿ, ಹೋಗ್ ಬನ್ನಿ ಇನ್ನೊಂದ್ಸಲಿ ಅದೇ ದಿಕ್ಕಿಗೆ. ಅವ್ನು ಹೇಳ್ತಾನೆ, ಒಂದು 6-6.5 ಪರ್ಲಾಂಗು ಅಂತ. ನೀನ್ ಎಷ್ಟು ದೂರ ಹೋಗಿ ಬಂದಿದೆ ಅಂದ್ರೆ 5 ಕಿಲೋಮೀಟರ್ ಇರ್ಬೋದೇನೋ ಅಂತ ಹೇಳ್ದ. ಸರಿ, ಇನ್ನೊಂದು ಕಿಲೋಮೀಟರ್ ಮುಂದಕ್ಕೆ ಹೋಗಿ ನೋಡು ಅಂದ್ರೆ, ಅಷ್ಟು ದೂರ ಹೋಗಿದ್ದೀನಿ, ಏನೂ ಲಕ್ಷಣ ಕಾಣಿಸ್ಲಿಲ್ಲ. ಸೇನಾಪತಿ ಅಂದ್ರೆ ಯುದ್ಧಗಾರ, ತಂತ್ರಗಾರ, ಶತ್ರುಗಳ ಎದೆಯನ್ನು ಚೆಂಡಾಡತಕ್ಕಂಥ ವ್ಯಕ್ತಿ. ಎಲ್ಲಿ ಏನು ಅಮರ್ಕೊಳ್ಳುತ್ತೋ, ಎಷ್ಟು ದೂರದಲ್ಲಿ ಶತ್ರುಗಳಿದ್ದಾರೋ, ಇನ್ನೂ ಏನಿದೆ, ಇನ್ನೆಂಥದ್ದಿದೆ ಅಂತ ತುಂಬಾ ಸೂಕ್ಷ್ಮ ಬುದ್ಧಿಯಿಂದ ತಿಳ್ಕೊಂಡಿರ್ತಕ್ಕಂಥ ಸುಮ್ನೆ ಒಬ್ಬ ಸೇನಾಪತಿ ಆಗ್ಲಿಕ್ಕಾಗಲ್ಲ. ರಾಜನನ್ನ, ಮಂತ್ರಿಯನ್ನ ಕಾಪಾಡಬೇಕು ಅಂದ್ರೆ, ರಾಜ್ಯವನ್ನ ಕಾಪಾಡಬೇಕು ಅಂದ್ರೆ ಸೂಕ್ಷ್ಮಗ್ರಹಿ ಆಗಿರ್ಬೇಕು, ದೀರ್ಘಗ್ರಹಿ ಆಗಿರ್ಬೇಕು. ಶತ್ರುಗಳ ಆಲೋಚನೆನ ಮೊದಲೇ ಯಾವ ಕಡೆಯಿಂದ ಹೆಂಗೆಲ್ಲ ಬರ್ಬೋದು, ಯಾವ ಕಡೆ ಎಲ್ಲ ಬಚ್ಚಿಟ್ಕೊಂಡ್ ಬರ್ತಾರೆ ಅಂತೆಲ್ಲ, ಸೋ ಮೆನಿ ಥಿಂಗ್ಸ್. ಸುಮ್ನೆ ಯಾರನ್ನೋ ಒಂದು ಪೊಲೀಸ್ ಅಧಿಕಾರಿ, ಕಮಿಷನರ್ ಇದೆಲ್ಲ ಮಾಡೋದಿಲ್ಲ ಮಕ್ಕಳೇ, ಅದಕ್ಕೆಲ್ಲ ಒಂದು ಲೆಕ್ಕಗಳಿರ್ತವೆ. ಸರಿ, ಸೇನಾಪತಿ ನನಗೆ ಗೊತ್ತಾಗ್ಲಿಲ್ವ ಇದೇನಿದು. ಸರಿ, ದೊರೆಗಳಿಚ್ಛೆ, ದೊರೆನೂ ಹೇಳ್ತಾವ್ರು, ಒಂದ್ ಕಡೆ ಪ್ರಯತ್ನ ಆಯ್ತು ಅಂತ. 5 ಕಿಲೋಮೀಟರ್ ಆಯ್ತು, 6 ಆಯ್ತು, 6.5 ಆದ್ರೂ ಎಕ್ಸಾಕ್ಟ್ಲಿ ಅಲ್ಲೊಂದು ದೊಡ್ಡ ಕೊಳ. ಓಹೋ, ಖುಷಿ, ತಗೊಳ್ಳಿ, ಕುದುರೆನ ಚೆನ್ನಾಗಿ ಇಳಿಸಿ, ನೀರು ಕುಡಿಸಿ, ಫುಲ್ಲು ಏನೇನೋ ಇಟ್ಕೊಂಡಿರ್ತಾರವ ಅಲ್ವಾ ಆ ಕಾಲದಲ್ಲಿ ನೀರು ತುಂಬಿಸ್ಕೊಳಕ್ಕೆ, ಆ ತರದಲ್ಲಿ ತುಂಬಿಸ್ಕೊಂಡು ತಗೊಬಂದು, ಸ್ವಾಮಿ ನೀರು ಸಿಕ್ತು ಅಂದಿದ್ದೆ ಕುಡಿದು ಎಲ್ಲರೂ ಸಂತೃಪ್ತಿ. ಆ ಮುದುಕ, ಹಣ್ಣು ಮುದುಕ, ಕಣ್ಣು ಕಾಣಿಸದ ಅಂಧ ವ್ಯಕ್ತಿ ಕೂಡ ನೀರು ಕುಡಿತಾನೆ, ಬುತ್ತಿ ತಿಂತಾನೆ, ಹೊರಟೋಗ್ತಾನೆ. ಹೊರಡುವಾಗ ಮಹಾರಾಜರು ಕೇಳ್ತಾರೆ, ಅಲ್ಲ ಸ್ವಾಮಿ, ನಾವು ಬೆಳಿಗ್ಗೆಯಿಂದ ಹುಡುಕ್ತಿದ್ದೀವಿ, ನೀರೇ ಸಿಗ್ಲಿಲ್ಲ, ಯಾವ ಕಡೆ ಏನು ಅಂತ ನಮಗೂ ಕೆಲವೊಂದು ಲಕ್ಷಣಗಳು ಗೊತ್ತು, ಪ್ರಕೃತಿಯ ಲಕ್ಷಣ ಗೊತ್ತು, ಇದೆಲ್ಲ ತಿಳಿದಿರೋರು ಕೂಡ, ಆದ್ರೂ ನಮಗ್ ಗೊತ್ತಾಗ್ಲಿಲ್ಲ, ನಿಮಗ್ ಕಣ್ಣೇ ಕಾಣಿಸೋಲ್ಲ, ಅಂಥದ್ರಲ್ಲಿ ನೀವ್ ಹೇಗೆ ಅಂದ್ರೆ, ಸ್ವಾಮಿ ಭಗವಂತ ಹಾಗೆ ಸ್ವಾಮಿ, ನನಗ್ ಒಂದೊಂದು ಕಿತ್ತಿದ್ದಾನೆ, ತೆಗ್ದಿದ್ದಾನೆ, ಆದ್ರೆ 10 ಅವಯವಗಳಿಗೂ ವಿಶೇಷ ಶಕ್ತಿಯನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ವಿಶೇಷ ಶಕ್ತಿ. ಅದರಲ್ಲಿ ಈ ಮೂಗು. ನಾನೇನ್ ಮಾಡಿದೆ ಗೊತ್ತಾ, ಒಂದು 5 ನಿಮಿಷ 10 ನಿಮಿಷ ಸದ್ದು ಮಾಡಬೇಡಿ ಅಂತ ಹೇಳಿ ಕುಳಿತುಕೊಂಡು ಹಾಗೇ ದೀರ್ಘವಾಗಿ ಪ್ರಾಣಾಯಾಮ ಮಾಡ್ತಾ, ಉಸಿರಾಟ ಮಾಡ್ತಾ ಗಮನಿಸಿದ್ರೆ ಯಾವ ಕಡೆ ತುಂಬಾ ತಂಪಾದ ಗಾಳಿ ಬರ್ತಿದೆ, ನೀರಿರೋ ಕಡೆ ತಂಪಾದ ಗಾಳಿ ಇರುತ್ತೆ, ವನಗಾಳಿ. ಅದನ್ನ ಸೂಕ್ಷ್ಮವಾಗಿ ಗಮನಿಸ್ದೆ, ಎಷ್ಟು ದೂರ ಏನು ಅಂತ. ಕಿವಿ ಚುರುಕಿದೆ ಸ್ವಾಮಿ, ಚರ್ಮಕ್ಕೆ ಸ್ಪರ್ಶ ತಾಗ್ತು ಆ ಗಾಳಿ ಕೂಡ. ಓಹೋ, ಇಷ್ಟೇ ದೂರ, ಇಷ್ಟೇ ಇದು ಅಂತ ನನ್ನ ಅನುಭವ. ಭಗವಂತ ಕೊಟ್ಟಿರೋ ಒಂದು ಅದ್ಭುತವಾದಂತ ಶಕ್ತಿ ಅಂತ ಹೇಳ್ತಾನೆ. ನನಗೆ ಕಣ್ಣೋಗಿದೆ ಅಂತ ನಾನು ಯಾವತ್ತೂ ಕೊರಗಿಲ್ಲ, ಅದಕ್ಕೆ ಮೀರಿದ ಶಕ್ತಿಗಳು ಕೊಟ್ಟಿದ್ದಾನೆ. ಈ ಮೂಗು, ಈ ಗಾಳಿ ಯಾವ ಕಡೆಯಿಂದ ಬರ್ತಿದೆ, ಅಂತರ ದೃಷ್ಟಿಯನ್ನ ಕೊಟ್ಟಿದ್ದಾನೆ ನನಗೆ ಭಗವಂತ ಅಂತ ಹೇಳ್ತಾನೆ. ಅದಕ್ಕೆ ಆನಂದವಾಗಿ ಬದುಕ್ತಿದ್ಯಪ್ಪ ಅಂತ ಹೇಳಿ ತನ್ನ ಹತ್ರ ಇದ್ದಂತ ಒಂದಷ್ಟು ವರಹಗಳನ್ನ, ಚಿನ್ನದ ವರಹಗಳನ್ನ ಕೊಟ್ಟು ನಮಸ್ಕಾರ ಮಾಡ್ತಾರೆ, ತಮ್ಮ ಊರಿಗೆ ಮರಳಿ ಬರ್ತಾರೆ. ಅದು ಬೇರೆ ಕತೆ. ಆದರೆ
ನಾವು ಎಷ್ಟು ಜನ ನಮ್ಮಲ್ಲಿ ಈ ತರದೊಂದು ಅಂತರ್ದೃಷ್ಟಿ ಶಕ್ತಿ ಕೊಟ್ಟಿರ್ತಾನೆ. ಅಂತರ್ಶಕ್ತಿ, ಮನಃಶಕ್ತಿ, ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ, ವಿವೇಚನಾ ಶಕ್ತಿ, ಆಲೋಚನಾ ಶಕ್ತಿ, ಎಷ್ಟು ಶಕ್ತಿಗಳ ವಿಧಗಳಿದ್ದಾವೆ ಗೊತ್ತಿದೆಯಾ? ಇದು ಭಗವಂತ ಕೊಟ್ಟಿರತಕ್ಕಂಥ ಅಪರೂಪ ವಿಸ್ಮಯವಾಗಿರತಕ್ಕಂಥ ಕಾಯ. ನಾವು ಬಳಸ್ಕೋತಲೇ ಇಲ್ಲ. ನಾವು ಬರೀ ಕೊರ್ಗೋದು ಗುರುಗಳ, ನಮಗ್ ಬರೀ ನುಗ್ಗೆಕಾಯಿ. ಇವತ್ ನೋಡಿ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ. ಮೊನ್ನೆ ನೀವು ನಂಬೋಲ್ಲ, ಬೆಂಗಳೂರಲ್ಲಿ 3 ನುಗ್ಗೆಕಾಯಿ 100 ರೂಪಾಯಿಗೆ ಮಾರ್ತಿದ್ರು ಮಕ್ಳೇ. 3 ನುಗ್ಗೆಕಾಯಿ 100 ರೂಪಾಯಿಗೆ. ನಮ್ ತೋಟದಲ್ಲಿ 3 ರೂಪಾಯಿಗೆ 3, ಇಲ್ಲಿ ಮಾರ್ತಿದ್ದು 100ಕ್ಕೆ 3. ನುಗ್ಗೆಕಾಯಿ, ಹುರುಳಿಕಾಳು. ಅಯ್ಯೋ, ಇವತ್ತು ಹುರುಳಿಕಾಳು ಕಟ್ಸಾರು ಎಷ್ಟು ಜನ ತಿಂತಿದಾರೆ ಮನೆಗಳಲ್ಲಿ ಅಂತ ಕೇಳಿ. ನಮ್ಮ ಹಿರಿಯರು ಹಿಂದೆಲ್ಲ ಹುರುಳಿಕಾಳು ತಂದು ಒಂದು ಹಿತ್ತಲಲ್ಲಿ ಒಂದು ಒಲೆ ಇಟ್ಟಿರೋರು, ಹಾಕ್ಬಿಡೋರು, ಅದ್ರಲ್ಲಿ ನೀರು ಹಾಕ್ಬಿಡೋರು, ಒಂದಷ್ಟು ಉಪ್ಪು ಖಾರ ಬೇಯ್ತಲೇ ಇರೋದು. ಆ ನೀರ್ ತಗೊಂಡ್ ಕುಡಿಯುವಂಥದ್ದು. ಹುರುಳಿಕಟ್ ಸಾರು, ಹುರುಳಿಕಟ್ ನೀರು. ಕೇಳಿ ನೋಡಿ, ಇವತ್ತಿಗೂ ಕೆಲವು ಪ್ರಾಂತ್ಯಗಳಲ್ಲಿ, ಮಂಗಳೂರು ಪ್ರಾಂತ್ಯ, ಮಲೆನಾಡು ಪ್ರಾಂತ್ಯ, ಈ ಮೈಸೂರು ಪ್ರಾಂತ್ಯ, ಮಂಡ್ಯ ಪ್ರಾಂತ್ಯ, ಎಷ್ಟು ಇವಾಗ ಆರೋಗ್ಯವಾಗಿದ್ರು ಅಂದ್ರೆ ಹಾರ್ಟ್ ಅಟ್ಯಾಕು ಇಲ್ಲ, ಯಾವ ಇದೂ ಇಲ್ಲ. ದೇಹಕ್ಕೆ ಶಕ್ತಿ ಇಲ್ಲ ಅಂದಾಗಲೇ ಬೇರೆ ಬೇರೆ ರೋಗಗಳು, ಕಾಯಿಲೆಗಳು ಬಡಿಯೋದು. ತಿಳ್ಕೊಂಡಿದ್ರು ನಮ್ಮ ಹಿರಿಯರು. ಪ್ರತಿಯೊಬ್ಬರು ಹೊಲದಲ್ಲೂ ಈ ತರ ಒಂದಷ್ಟು ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ನಿತ್ಯ ನುಗ್ಗೆ ಸೊಪ್ಪು, ಮೆಗ್ನೀಷಿಯಂ ಟ್ಯಾಬ್ಲೆಟ್ಸ್ ಅಂತೀವಿ. ಒಂದಷ್ಟು ನುಗ್ಗೆ ಸೊಪ್ಪು. ದೇಹಕ್ಕೆ ಶಕ್ತಿ ಬೇಕು, ಯೌವನ ಬೇಕು, ಗಟ್ಟಿ ಇರಬೇಕು, ಕಬ್ಬಿಣದ ತರ ಇರ್ಬೇಕು. ಹುರುಳಿಕಾಳು ಕಟ್ಸಾಡ್ ತಿನ್ನೋಡಿ. ಇವೆಲ್ಲ ನಾವು ತಿಳ್ಕೊಂಡಿಲ್ಲ. ಎಷ್ಟೋ ಶಕ್ತಿಗಳಿದ್ದಾವೆ ಪ್ರಕೃತಿಯಲ್ಲಿ, ತುಂಬಾ ಸಾಮಾನ್ಯವಾಗಿ ಕಾಣಿಸ್ತಕ್ಕಂಥದ್ದು. ಎಷ್ಟೋ ಸೊಪ್ಪುಗಳು, ನಾರುಗಳು, ಏನೇನೋ ಇದಾವೆ. ಬಳಸ್ಕೊಳ್ದೆ ಇವತ್ತು ಹೃದಯಾಘಾತ, ಆಘಾತ, ಈಗಾತ, ಬರೀ ಜಿಮ್ಗೆ ಹೋಗ್ಬಿಟ್ರೆ ನಾವು ಫಿಟ್ ಇದ್ಬಿಡ್ತೀವಿ. ಇವುಗಳೆಲ್ಲ ಮಾಡಿಟ್ಕೊಬಿಟ್ಟಿದೆ. ಊಟದಲ್ಲಿ ಒಂದು ಸಣ್ಣ ಪದ್ಧತಿ, ನಮ್ಮ ಶಕ್ತಿಗಳನ್ನು ಸರಿಯಾಗಿ ಸದ್ಬಳಕೆ ಇಲ್ಲ ಸ್ವಾಮಿ. ಎಲ್ಲ ಶ್ರೀಮಂತರು ಹೀಗೆ ಅವೆಲ್ಲ ಏನೂ ಇಲ್ಲ ಮಕ್ಕಳೇ. ನಿಮ್ಮಲ್ಲೊಂದು ಅದ್ಭುತವಾದಂತ, ಅಭೂತಪೂರ್ಣವಾಗಿರ್ತಕ್ಕಂಥ ಮಹಾಶಕ್ತಿಗಳಿದ್ದಾವೆ. ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ನಮಗಿಲ್ಲ ಇಲ್ಲ ಅನ್ನೋದೇ ದಾರಿದ್ರ್ಯತೆ. ನೆನ್ಪಿಟ್ಕೊಳ್ಳಿ, ಬಡತನ ಬೇರೆ, ದಾರಿದ್ರ್ಯತನ ಬೇರೆ. ಇಲ್ಲ ಅನ್ನೋ ಮಾತು ಯಾರು ಬಳಸುತ್ತಾರೋ ಅವ್ರ ಮನೆಯಲ್ಲಿ ಲಕ್ಷ್ಮೀ ನೆಲೆಸುವುದಿಲ್ಲ. ಇಲ್ಲ 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 ಅನ್ನತಕ್ಕಂಥದ್ದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಿಮ್ ಶಕ್ತಿಯನ್ನ ಸದ್ಬಳಕೆ ಮಾಡ್ಕೋತೀರಿ. ಇಲ್ಲ ಅಂದಿದ್ರೆ ನಾನು ಎಲ್ಲಿ ಮಕ್ಕಳೇ ಈ ಜೋಳಿಗೆ ದಾಸಯ್ಯ. ನನಗ್ ಗೊತ್ತಿದೆ, ನಾನು ಸದಾ ನೆನ್ಪಿಟ್ಕೊಂಡಿದ್ದಾನೆ ನಾನು ಎಲ್ಲಿದ್ದೆ, ನಾನೇನಾಗಿದ್ದೆ ಅಂತ. ಆದ್ರೆ ಇಂಥ ಮಹಾ ಗುರುಗಳ ಜೊತೆ ಪರಿಚಯ ಆಗಿ ಆ ವಿದ್ಯೆಯ ಮೇಲೆ ಒಂದು ರೀತಿಯ ಸಂಮೋಹನ ಎಳೆದು ಬಿಡ್ತು. ನೋ, ಐ ಶುಡ್ ಬಿ ನಂಬರ್ 1. ನನಗೆ ಗೊತ್ತಿದೆ ಇವತ್ತು ನಾನು ಕಟ್ಟಿರೋ ಮನೆ, ನನ್ನ ಜಾಗ, ನಾನೇನು, ಎಲ್ಲಿ, ಯಾರೋ ಪುಣ್ಯಾತ್ಮರು ಕೊಟ್ಟಂತ ಆ ಒಂದು ದಾನ, ಭಿಕ್ಷೆ ನನಗೆ. ಅದು ಸದಾ ಅದನ್ನು ನೆನ್ಪಿಟ್ಕೊಂಡಿದ್ದಾನೆ. ಅಂತ ಒಂದು ನಂಬರ್ 1 ವ್ಯಕ್ತಿಗಳಿಗೆ ಅವರ ರಂಗದಲ್ಲಿ ನಂಬರ್ 1. ನನಗದೊಂದು ಆಸೆ ಇತ್ತು, ಏನೋ ಬರುತ್ತೆ ಇವನಿಗೆ, ಏನಿದೆ ಅಂತ. ನಿಂತಿದ್ದೇನೆ ಮಕ್ಕಳೇ. ನಿಮ್ಮ ಮುಂದ್ಗಡೆ ನಿಂತಿರೋದಕ್ಕೆ ಇದೇ ಸಾಕ್ಷಿ. ಮಾಡ್ಕೋತೀರಿ, ಗುರುಗಲ್ಲ ಅಂತ ನಾನು ಅನ್ಕೋತೇನೆ. ಒಳ್ಳೇದಾಗ್ಲಿ.